ನಮಸ್ತೆ, ನನ್ನ ಹೆಸರು ಭಾಗ್ಯಹರೀಶ್ ಅಂತ. ವೀರೇಶ್ ಮನುಗೋಳಿ ಸರು ಕೆಲವೊಂದು ಸಾವಯವ ಐಟಮ್ಸ್ ನಮಗೆ ರಫ್ತು ಮಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇದು ಅಷ್ಟಗವ್ಯ ಅಂತ ಹೇಳ್ಬಿಟ್ಟು, ಅಷ್ಟಗವ್ಯ ನಾನು ಯೂಸ್ ಮಾಡ್ದಾಗಿಂದ ತುಂಬಾ ಚೆನ್ನಾಗಿ ಗಿಡಗಳು ಗ್ರೋತ್ ಆಗಿದೆ ಸರ್. ಅದು 3 ವರ್ಷದ ಗಿಡಗಳು ಅನ್ನಂಗಿಲ್ಲ. ಇದು ಈ ತೋಟನೂ ಸಹ 3 ವರ್ಷದ್ದೇ. ಇದಕ್ಕೆ ಸುಮಾರು ಒಂದು 3 ಸಲ ಸ್ಪ್ರೇ ಕೊಟ್ಟಿದೀವಿ. ಅಂದ್ರೆ ಬುಡಗಳಿಗೂ ಟ್ರಂಚಿಂಗ್ ಮಾಡಿದ್ದಾರೆ ತಟ್ಟಿಗೆ ಹಾಕ್ಬಿಟ್ಟು. ಅದು ಎಲ್ಲ ಹೋಗಿ ಚೆನ್ನಾಗಿ, ಅಂದ್ರೆ ಯಾವುದೇ ರೋಗಗಳಿಲ್ಲ, ಶೈನ್ ಇದೆ, ಎಲೆಗಳ ಶೈನ್ ಇದೆ, ಗಿಡನೂ ಗ್ರೋತ್ ಆಗಿದೆ, ಚೆನ್ನಾಗಿದೆ ಸರ್. ಮತ್ತೆ ನಿಂಬೆ ಬಂದ್ಬಿಟ್ಟು ಅದು ಅದ್ರಲ್ಲೂ ಜೇಡ್ರ ಬಲೆ ಜಾಸ್ತಿ ಇರ್ತಾ ಇತ್ತು. ಒಂದರ್ಧ ಗಿಡ ಸಾಯೋದು, ಒಂದರ್ಧ ಗಿಡ ಚೆನ್ನಾಗಿರೋದು, ಆ ತರ ಆಗ್ತಿತ್ತು. ಮತ್ತೆ ಕಾಯಿಗೆ ಮಚ್ಚೆ ರೋಗ ಯಾವುದು ಬೀಳ್ತಾ ಇಲ್ಲ, ಕಾಯಿನೂ ಶೈನಿಂಗ್ ಇದೆ, ಗಿಡನೂ ಚೆನ್ನಾಗಿದೆ ಸರ್, ಗ್ರೋತ್ ಆಗಿದೆ. ಮತ್ತೆ ಜೇಡ್ರ ಬಲೆ ಯಾವುದು ಬರ್ತಾ ಇಲ್ಲ. ಈಗ ಸದ್ಯಕ್ಕೆ ಮಳೆಗಾಲ ಅಂತ ನಿಲ್ಲಿಸಿದ್ರೆ ಒಂದ್ 3 ತಿಂಗಳು ಗ್ಯಾಪ್ ಕೊಟ್ರೆ ಅದು ಜೇಡ್ರ ಬಲೆ ಫುಲ್ ಗಿಡನೆಲ್ಲ ಸುತ್ತರ್ಕೊಳುತ್ತೆ. ಅದು ಅಡಿಕೆ ಗಿಡದಲ್ಲಿ ಒಂದ್ ಎಳೆ ಬಿಟ್ಕೊಂಡ್ರೆ ಅದ್ರ ಫುಡ್ಡಿಗೂ ಮತ್ತೆ ಅಡಿಕೆಗೂ ಒಳ್ಳೇದದು. ಬಟ್ ಎಲೆಗೆ ಮತ್ತೆ ನಿಂಬುಗೆ ಫುಲ್ಲು ಸುತ್ತರ್ಕೊಂಡ್ ಬಿಡುತ್ತೆ. ಅದು ಸುತ್ತರ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದು ಚಿಗುರು ಬರೋದಿಲ್ಲ, ಚಿಗುರು ಅಷ್ಟಕ್ಕೆ ಮುದ್ರ ಕಾಣುತ್ತೆ, ಅದು ಚಿಗುರು ಸತ್ತೋಗುತ್ತೆ. ಮತ್ತೆ ಕಾಯಿಗೂ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಗಿಡನೂ ಸತ್ತೋಗ್ಬಿಡುತ್ತೆ ಸರ್. ಅದು ಸುಮಾರು 1 ತಿಂಗಳು, 1-2-3 ತಿಂಗಳಿಗೆ ಸತ್ತೋಗ್ಬಿಡುತ್ತೆ. ಹಂಗಾಗಿ ಅಷ್ಟಗವ್ಯ ಫ್ರೇ ಮಾಡ್ದಾಗಿಂದ ಅದಕ್ಕೆ ಬೇಕಾಗಿರೋಂಥ ವಿಟಮಿನ್ಸ್ ಅದೆಲ್ಲ ಸಿಗೋದ್ರಿಂದ ಅದು ಗಿಡ ಚೆನ್ನಾಗಿ ಗ್ರೋತ್ ಆಗಿದೆ, ಚೆನ್ನಾಗಿದೆ ಸರ್. ರಿಸಲ್ಟ್ಸು ಚೆನ್ನಾಗಿದೆ. ಅಷ್ಟಗವ್ಯದ್ದು ನಾವೊಂದು ಸುಮಾರು ಅಂದ್ರೆ ಒಂದು 5 ಸಲ ಟ್ರಂಚಿಂಗು ಮಾಡಿದ್ದೀನಿ, ಸ್ಪ್ರೇನು ಕೊಟ್ಟಿದ್ದೀನಿ. ಎಲ್ಲ ಚೆನ್ನಾಗಿದೆ, ಗ್ರೋತ್ ಚೆನ್ನಾಗಿದೆ, ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಸರ್.